ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ಅವರನ್ನ ಮನೆಯಲ್ಲೇ ಇರಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರಾ? ವಾಟಾಳ್ ನಾಗರಾಜ್ ಅವರ ಮನೆ ಹತ್ರ ಯಾರೇ ಬಂದರೂ ಕೂಡ ಅವರನ್ನ ತಕ್ಷಣಕ್ಕೆ ಅಲ್ಲಿಂದ ಪೊಲೀಸರು ವೈಸಳ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗ್ತಿದ್ದಾರೆ, ವಶಕ್ಕೆ ಪಡೆದುಕೊಂಡು. ಬೆಂಬಲಿಗರೇ ಆರೋಪವನ್ನ ಮಾಡ್ತಾ ಇದ್ರು, ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರನ್ನ ಅಂತ. ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡ್ತಾ ಇರೋದು ಕಾವೇರಿ ನೀರಿಗಾಗಿ, ಕರ್ನಾಟಕ ರಾಜ್ಯದ ರೈತರ ಪರವಾಗಿ. ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಅವ್ರು ಹೇಳಿದ್ರು, ಯಾರು ಬರ್ಲಿ ಯಾರು ಬಿಡ್ಲಿ, ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಆಗಲ್ವೋ, ಆದ್ರೆ ಈ ಹೋರಾಟದ ಸಂದೇಶ ಮೇಲಿನವರೆಗೂ ಕೂಡ ತಲುಪುತ್ತೆ, ಪಕ್ಕದ ರಾಜ್ಯ ತಮಿಳುನಾಡಿಗೂ ಕೂಡ ತಲುಪುತ್ತೆ. ನಾವು ಬೇಕಾಬಿಟ್ಟಿ ನಾವು ಕೇಳ್ತಾ ಹೋದ್ರೆ ಕಾವೇರಿ ನೀರನ್ನ ಕರ್ನಾಟಕದಲ್ಲಿ ಸುಮ್ಮನೆ ಕೂರೋದಿಲ್ಲ. ಯಾರು ಹೋರಾಟ ಮಾಡ್ಲಿ ಮಾಡದೇ ಇದ್ರು ಕೂಡ ವಾಟಾಳ್ ನಾಗರಾಜ್ ಅವರು ಹೋರಾಟವನ್ನ ಮಾಡೇ ಮಾಡ್ತಾರೆ ಅಂತೇಳಿ ಆ ಒಂದು ಸಂದೇಶ ತಮಿಳುನಾಡಿಗೂ ಕೂಡ ಹೋಗುತ್ತೆ. ನಾವು ಕೇಳ್ದಂಗೆ ನೀರು ಕೊಟ್ಬಿಡ್ತಾರೆ, ಕಾವೇರಿ ನೀರನ್ನ ಬಿಡ್ತಾರೆ ಅಂತಂದ್ರೆ ವಾಟಾಳ್ ನಾಗರಾಜ್ ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪೊಲೀಸ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ವಾಟಾಳ್ ನಾಗರಾಜ್ ಅವರನ್ನ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಬಳಿ ಇರುವಂತಹ ನಿವಾಸದಿಂದ ನೇರವಾಗಿ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು ಪೊಲೀಸರು. ಎಲ್ಲ ಕರ್ಕೊಂಡು ಹೋದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಮ ಪ್ರತಿನಿಧಿ ಚರಣ್ ಅಲ್ಲಿಂದ ನಿಮ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಕೇಳಿದ್ರು, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ, ಏನಾಗ್ತಾ ಇದೆ ಅಂತೇಳಿ. ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ, ಅವರು ಮಾತಾಡೋಕ್ಕೂ ಕೂಡ ಆಗ್ಲಿಲ್ಲ. ಯಾಕಂದ್ರೆ ಪೊಲೀಸರು ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಮಾಧ್ಯಮದವರಿಗೆ. ಕರ್ನಾಟಕ ಬಂದ್ ಕರೆ ಕೊಟ್ಟಂತ ವಾಟಾಳ್ ನಾಗರಾಜ್ ಅವರನ್ನೇ ಇವತ್ತು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ಆ ಹೋರಾಟ ಕಾವೇರಿ ನೀರಿಗಾಗಿ ಅನ್ನೋದು ಅವರೇ ಸ್ಪಷ್ಟಪಡಿಸಿದ್ರು. ವಾಟಾಳ್ ನಾಗರಾಜ್ ಅವರೊಂದು ಮಾತನ್ನ ಹೇಳ್ತಾರೆ, ಮಂಡ್ಯ ಭಾಗದ ರೈತರಿಗಿಂತ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳ್ತಾರೆ. ಕಾರಣ ಕಾವೇರಿ ನೀರಿನ ಅಗತ್ಯ ಮಂಡ್ಯದವ್ರಿಗೆ ಎಷ್ಟಿದೆಯೋ ಅದಕ್ಕಿಂತ ದುಪ್ಪಟ್ಟು ಬೆಂಗಳೂರಿನವ್ರಿಗಿದೆ. ಇವತ್ತು ಕೇವಲ ಕಾವೇರಿ ನೀರಿನ ವಿಚಾರವಾಗಿ ನಾವು ಮಾತ್ರ ಕರ್ನಾಟಕ ಬಂದ್ ಕರೆ ಕೊಟ್ಟಿಲ್ಲ, ಮಹದಾಯಿ ಆಗಿರ್ಬೋದು, ಇದೆಲ್ಲ ವಿಚಾರವಾಗಿ ಇಟ್ಕೊಂಡು ನಾವು ಹೋರಾಟಕ್ಕೆ ಬಂದ್ಗೆ ಕರೆ ಕೊಟ್ಟಿರೋದು ಅಂತ ನಿನ್ನೆ ಮಾತಾಡ್ತಾ ಇದ್ರು ಹುಬ್ಬಳ್ಳಿಯಲ್ಲಿ. ನೋಡಿ, ವಾಟಾಳ್ ನಾಗರಾಜ್ ಅವರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ಅವರು. ಅದು ಸಕ್ಸಸ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಇವತ್ತು ತಮಿಳುನಾಡು ಪದೇ ಪದೇ ನಮಗೆ ಅಷ್ಟು ನೀರು ಬೇಕು, ಅಷ್ಟು ಟಿಎಂಸಿ ನೀರು ಬೇಕು, ಇಷ್ಟು ಟಿಎಂಸಿ ನೀರು ಬೇಕು ಅಂತ. ಮೊನ್ನೆ CWRC ಮೀಟಿಂಗ್ ಅಲ್ಲಿ ಅವ್ರು ಪಟ್ಟು ಹಿಡಿದಿದ್ದು, CWRC ಶಿಫಾರಸು ಏನಂತ ಮಾಡ್ತು, 15 ರಿಂದ 16 ಟಿಎಂಸಿ ನೀರು ಬಿಡಿ ಅಂತ. CWRC ಶಿಫಾರಸನ್ನು ಎತ್ತಿ ಹಿಡಿತು, 15.6 ಟಿಎಂಸಿ ನೀರನ್ನು ಬಿಡಲೇಬೇಕು ನೀವು ಅಂತ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇತ್ತು, ಅದು ಮುಂದೂಡಿದೆ, ಪೋಸ್ಟ್ಪೋನ್ ಆಗಿದೆ ಅದು ಅರ್ಜಿ.